ಅರಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರ ಗೋಮಾಳದ ಜಾಗವನ್ನ ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಡಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಬಿ ಸ್ವಾಮಿ ಒತ್ತಾಯಿಸಿದರು. ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 174 ಎಕರೆ ಗೋಮಾಳ ಇದ್ದು, ಈ ಪೈಕಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕೆಲವರು ಮನೆಯನ್ನ ನಿರ್ಮಿಸಿಕೊಂಡಿದ್ದು, ಭೂಮಿ ಇಲ್ಲದ ಗ್ರಾಮಸ್ಥರು ಬಗರುಕುಂ ಯೋಜನೆಯಡಿ ಅರ್ಜಿನ ಸಲ್ಲಿಸಿ ಸಾಗುವಳಿಯನ್ನ ಕೈಗೊಂಡಿದ್ದಾರೆ. ಊರಿನ ಪಕ್ಕ ಇನ್ನೂ 2 ಎಕರೆ ಗೋಮಾಳ ಖಾಲಿ ಉಳಿದಿದೆ. ಈ ಜಾಗವನ್ನ ಕೆಲವರು ಅತಿಕ್ರಮಿಸಲು ಮುಂದಾಗಿರುವುದು ಸರಿಯಲ್ಲ. ಈ ಜಾಗವನ್ನ ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ ಕಾಯ್ದಿರಿಸಬೇಕು ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಗೋಮಾಳದಲ್ಲಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳನ್ನ ಕಂದಾಯ ಇಲಾಖೆ ಈಗಾಗಲೇ ತೆರವುಗೊಳಿಸಿದೆ. ಮತ್ತೆ ಈ ಜಾಗದಲ್ಲಿ ಅತಿಕ್ರಮ ಆಗದಂತೆ ತಾಲೂಕು ಆಡಳಿತ ನಿಗಾವನ್ನ ವಹಿಸಬೇಕು ಎಂದು ಮನವಿಯನ್ನ ಮಾಡಿದರು. ಮುಖಂಡ ಅಬ್ದುಲ್ ಗಫಾರ್ ಸಾಬ್ ಮಾತನಾಡಿ, ಈಗಾಗಲೇ ಊರಿನ ಕೆಲವರು ಗೋಮಾಳದ ಜಾಗದಲ್ಲಿ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಉಳಿದಿರುವ 2 ಎಕರೆ ಜಾಗವನ್ನ ಉಳಿಸಿಕೊಳ್ಳಬೇಕಿದೆ. ಬಡವರನ್ನ ಗುರುತಿಸಿ ಬೇರೆ ಕಡೆ ನಿವೇಶನವನ್ನ ಒದಗಿಸುವುದಾಗಿ ಶಾಸಕರು ಊರಿನಲ್ಲಿ ಇತ್ತೀಚೆಗೆ ಶಾಂತಿ ಸಭೆಯನ್ನ ನಡೆಸಿ ಭರವಸೆಯನ್ನ ನೀಡಿದ್ದಾರೆ ಎಂದರು. ಗ್ರಾಮಕ್ಕೆ ಬೇಕು ಅಂತ ಮಾಡಿಕೊಂಡಿರ್ತಾರೆ. ಆ ಶೆಲ್ಟಿ ಜಾಗ ರೋಡ್ ಶೆಲ್ಟಿ ಜಾಗ ಇದೇ ಜಾಗ ಇದೇ ಹೈಸ್ಕೂಲ್ ಹೆಚ್ಚು ಕಮ್ಮಿ 130 ಎಕರೆ ರೋಡಿಗೆ ಆಸ್ತಿದೆ. ಅವ್ರಿಗೆ ಜಮೀನು ದರ್ಖಾಸ್ ಆಗಿದ್ದಾರೆ, ಅವ್ರು ಕಟ್ಟಿದ್ದಾರೆ. RCC ಬಿಲ್ಡಿಂಗ್ ಇದ್ದವ್ರು ಹೋಗಿ ಕಟ್ಟಿದ್ದಾರೆ, ಮನೆಗಳು ಇದ್ದವ್ರು ಹೋಗಿ ಕಟ್ಟಿದ್ದಾರೆ, ಹಂಚಿ ಮನೆ ಇದ್ದವ್ರು ಕಟ್ಟಿದ್ದಾರೆ, ಮನೆ ಇದ್ದವ್ರು ಹೋಗಿದ್ದಾರೆ. ಮತ್ತೆ ಶಾಸಕರು ಮಾತು ಹೇಳಿದ್ರು, ನೋಡಿ ಹೋಗಿ ಸೆಕ್ರೆಟರಿ ಹೇಳಿದ್ರು, ಹೋಗಿ ಊರು ಪಂಚಾಯತಿ ಸೆಕ್ರೆಟರಿ ಹೇಳಿದ್ರು, ನೀವು ಹೋಗಿ ಊರಲ್ಲಿ ಎಲ್ಲ ಮನೆ ಮನೆಗಳಿಗೆ ಯಾಕೆ 4 ಜನ 5 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಒಬ್ರಿಗೆ ಕೊಡಿ. ಮನೆ 5 ಜನ ಆದ್ರೆ ಕೊಡಕ್ಕಾಗಲ್ಲ, ಒಬ್ರಿಗೆ ಕೊಡಿ. ಆಮೇಲೆ ನೋಡಿ ನಮ್ಮಲ್ಲೇ ಗ್ಯಾರಂಟಿ ಮಾಡಿಕೊಳ್ಳಿ. ನಾನು ಈ 10 ಪತ್ರ ಇದ್ದವ್ರಿಗೆ ಕೊಡ್ತೇವೆ, ಇದ್ದವ್ರಿಗೆ ನಾನು ಕೊಟ್ಟೆ ಕೊಡ್ತೀನಿ. ಸೈಡು ಮನೆ ಇದ್ದವ್ರಿಗೆ ಕೊಡ್ತೀನಿ ಹೊರತು ಮನೆ ಇದ್ದವ್ರಿಗೆ ಕೊಡಕ್ಕೆ ಬರಕ್ಕಿಲ್ಲ. ಮನೆಯಲ್ಲಿ ನಾನು ಬಡ ಸಮಾಜಿ ನಾನು ಜಾಗ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ತಹಸೀಲ್ ಮೇಡಮ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ತಹಸೀಲ್ ಮೇಡಮ್ ಮುಂಚೆ ಬಂದು ಸಭೆ ಮಾಡಿ ಈಗ ಯಾರು ಕೇಳಿದ್ರು, ಪರ್ಸನಲ್ ಕೇಳಿರಲ್ಲ, ಯಾರು ಮನೆ ಬರೀದ್ರಿ ಅಂತ ಹೇಳಿ ಪರ್ಸನಲ್ ಬರುವಾಗ ತಹಸೀಲ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಜೀರ್ ಸಾಬ್, ಮುಖಂಡರಾದ ತೇಜೇಶ್ವರ್, ವೀರಪ್ಪ, ಮಹೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು.